ಯುದ್ಧಪೀಡಿತ ಯುಕ್ರೇನಿನಲ್ಲೊಂದು ಹಿಂದೂ ಹಳ್ಳಿ. ಸನಾತನದ ಶಕ್ತಿಗೆ ಶರಣಾದ ಯುಕ್ರೇನಿಯನ್ನರು. ಶುದ್ಧ ಶಾಕಾಹಾರವೇ ಇಲ್ಲಿ ಜನರ ಆಹಾರ. ಉಕ್ರೇನ್ ಎಂದ ತಕ್ಷಣ ನಮಗೆ ನೆನಪಾಗೋದು ಯುದ್ಧ, ಸಂಘರ್ಷ, ಭಯದ ವಾತಾವರಣ. ಅಲ್ಲಿ ದೀರ್ಘಕಾಲದಿಂದ ಯುದ್ಧ ನಡೆಯುತ್ತಿರುವುದರಿಂದ ಅಲ್ಲಿಂದ ಒಳ್ಳೆಯ ಸುದ್ದಿಯ ನಿರೀಕ್ಷೆ ಯಾರಿಗೂ ಇಲ್ಲ. ಆದರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಭೀಕರ ಯುದ್ಧದ ಸಮಯದಲ್ಲಿ ರಷ್ಯಾ ಗಡಿಯಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿ ಉಕ್ರೇನ್ನಲ್ಲೊಂದು ಸುಂದರವಾದ ಹಿಂದೂ ಗ್ರಾಮ ತಲೆ ಎತ್ತಿದೆ ಎಂಬುದು ನಿಮಗೆ ಗೊತ್ತೇ? ಹೌದು, ಆ ಹಳ್ಳಿಯಲ್ಲಿ ಸನಾತನದ ಸದ್ದು ಕೇಳುತ್ತಿದೆ. ಹೌದು, ಉಕ್ರೇನ್ನ ಒರಿಲ್ ನದಿ ತೀರದಲ್ಲಿರುವ ಈ ಸುಂದರ ಸ್ಥಳದ ಹೆಸರು ನ್ಯೂ ಮಾಯಾಪುರ್. ಇದು ಉಕ್ರೇನ್ನ ಮೊಟ್ಟಮೊದಲು ಮತ್ತು ಅತ್ಯಂತ ವ್ಯವಸ್ಥಿತ ಹಿಂದೂ ನಗರ. ರಷ್ಯಾ ಉಕ್ರೇನ್ ಯುದ್ಧದ ಸಂತ್ರಸ್ತನಿಗೆ ಮತ್ತು ನಿರಾಶ್ರಿತರಿಗೆ ಈ ಗ್ರಾಮ ಭದ್ರವಾದ ಆಶ್ರಯ ತಾಣವಾಗಿದೆ. ಇಲ್ಲಿಯವರೆಗೆ ಸಾವಿರಾರು ಉಕ್ರೇನ್ ಕುಟುಂಬಗಳಿಗೆ ಈ ನಗರವು ಆಶ್ರಯ ನೀಡಿದೆ. ಜೊತೆಗೆ ಶುದ್ಧ ಸಸ್ಯಾಹಾರಿ ಭೋಜನವನ್ನೂ ಒದಗಿಸುತ್ತಿದೆ. ಇಲ್ಲಿನ ವಿಶೇಷವೆಂದರೆ ಸಂಕಷ್ಟದಲ್ಲಿದ್ದ ಅನೇಕ ಉಕ್ರೇನ್ ಕುಟುಂಬಗಳು ಸನಾತನ ಧರ್ಮದತ್ತ ಆಕರ್ಷಿತರಾಗಿ ಇಲ್ಲೇ ನೆಲೆಸಿದ್ದಾರೆ. ನೊಂದ ಜನರಿಗೆ ಸನಾತನವೇ ದಾರಿದೀಪ. ಅಂದಹಾಗೆ ಸುಮಾರು 370 ಎಕರೆಗಳಲ್ಲಿ ಹಬ್ಬಿರುವ ಈ ನ್ಯೂ ಮಾಯಾಪುರನ್ನು 2007ರಲ್ಲಿ ಉಕ್ರೇನ್ನ ಭಕ್ತರೇ ಸ್ಥಾಪಿಸಿದರು. ಪಶ್ಚಿಮ ಬಂಗಾಳದ ಮಾಯಾಪುರದಿಂದ ಸ್ಫೂರ್ತಿಗೊಂಡು ನಿರ್ಮಿಸಲಾದ ಈ ಕೇಂದ್ರವನ್ನು ಪ್ರೇಮರಾಜ್ ದಾಸ್ ಎಂಬ ಉಕ್ರೇನ್ ದೇಶದ ಹರೇ ಕೃಷ್ಣ ಭಕ್ತರು ಮುನ್ನಡೆಸುತ್ತಿದ್ದಾರೆ. ಗೋವುಗಳ ಪಾಲನೆ, ವೈದಿಕ ಜ್ಞಾನ ಮತ್ತು ಭಗವದ್ಗೀತೆಯ ಬೋಧನೆ ಇಲ್ಲಿನ ಮುಖ್ಯ ಉದ್ದೇಶ. ಯುದ್ಧದ ಸಮಯದಲ್ಲಿ ರಷ್ಯಾದ ನಿರಂತರ ದಾಳಿಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಾಗ ಮೇಯುಪೋಲ್ ನಗರದ ಈಶ್ವರಿ ವೃಂದಾದೇವಿ ದಾಸಿ ಮುಂತಾದ ಅನೇಕರು ಈ ನ್ಯೂ ಮಾಯಾಪುರ್ನಲ್ಲಿ ಆಶ್ರಯ ಪಡೆದರು. ಇಲ್ಲಿ ಸಿಕ್ಕ ಮಾನವೀಯತೆ ಮತ್ತು ಪ್ರೀತಿಯಿಂದಾಗಿ ಇವರು ಕೇವಲ 3 ದಿನಗಳಲ್ಲಿ ಇಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಂಡರು. ಇಂದಿಗೂ ಅಲ್ಲೇ ಉಳಿದುಕೊಂಡು ಹರೇ ರಾಮ ಭಜನೆ ಮಾಡುತ್ತಿದ್ದಾರೆ. ಇಲ್ಲಿ ಕೇವಲ ಕೃಷ್ಣ ಭಜನೆ ಮಾತ್ರವಲ್ಲ, ಪ್ರತಿ ವರ್ಷವೂ ಅದ್ಧೂರಿಯಾಗಿ ಜಗನ್ನಾಥ ರಥಯಾತ್ರೆಯನ್ನು ಕೂಡ ನಡೆಸಲಾಗುತ್ತದೆ. ಚಳಿಗಾಲದಲ್ಲಿ ಉಷ್ಣತೆಯು -5 ಡಿಗ್ರಿಗೆ ಇಳಿಯುತ್ತದೆ. ಸುತ್ತಲೂ ಹಿಮಪಾತವಿದೆ. ಯುದ್ಧದ ಭಯದ ನಡುವೆಯೂ ಇಲ್ಲಿನ ಜನರ ಕೃಷ್ಣ ಭಕ್ತಿ ಮಾತ್ರ ಒಂದಿಷ್ಟು ಕಮ್ಮಿಯಾಗಿಲ್ಲ. ಯುದ್ಧದ ಬಿರುಗಾಳಿಯಲ್ಲೂ ಸನಾತನ ಧರ್ಮದ ನಂದಾದೀಪವನ್ನು ಹಚ್ಚಿಟ್ಟಿರುವ ಈ ನ್ಯೂ ಮಾಯಾಪುರ್ ನಿಜಕ್ಕೂ ಒಂದು ಅದ್ಭುತವೇ ಸರಿ.